ಯು ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಸರ್, ನನ್ನ ಹೆಸರು ಮಲ್ಲಿಕಾರ್ಜುನ್ ಪಡ್ನಾಡ್ ಅಂತೇಳಿ. ನಮ್ಮ ಜಿಲ್ಲೆ ಪಕ್ಕದ ಹಿಟ್ನಳ್ಳಿ ಗ್ರಾಮ. ನಿನ್ನೆ ಸಾಯಂಕಾಲ ಒಂದು 7:30 ಗಂಟೆಗೆ ಇಲ್ಲಿ ಕಿಯಾ ಶೋರೂಮ್ ಹತ್ರ ಚಾಕಿಂಗ್ ಅಂತ ಹೋಟೆಲ್ ಅದ. ಅಲ್ಲಿ ನಮ್ಮ ಸಹೋದರ ದ್ಯಾಮಗೋನ್ ಪಡ್ನಾಡ್ ಅಂತ ಸ್ನೇಹಿತರ ಜೊತೆ ಚಾ ಕುಡಿಯಕ್ಕೆ ಹೋದಾಗ ನಮ್ಮದೇ ಗ್ರಾಮದ ಯುವಕ, ಅವನ ಹೆಸರು ಶ್ರೀಕಾಂತ್ ಬೆಳೂರ್ ಅಂತೇಳಿ, ಆ ಹುಡುಗ ಒಂದು 10-12 ವರ್ಷದಿಂದ ನಮ್ಮೂರ ಜೊತೆ ಸಂಪರ್ಕ ಇಲ್ಲ. ನಮ್ಮೂರನಾದ್ರೂ ಕೂಡ ಇಲ್ಲೊಂದು ಹೋಟೆಲ್ನಾಗ ಕೆಲಸ ಮಾಡ್ಕೊಂಡಿದ್ದ. ಅವನು ಪರಿಚಿತನೇ ಕೂಡ. ನಮ್ಮ ತಮ್ಮವ್ರಿಗೆ ಏನದ ಸಹಜವಾಗಿ ಮಾತಾಡ್ಸೋ ನೆಪದಾಗ ಬಂದು ಯಾರ್ಯಾರು ಒಂದು 6-7 ಜನಗಳನ್ನ ಕರ್ಕೊಂಡು ಸ್ವಲ್ಪ ಸರ್ಚ್ ಮಾಡಿ ಮಾತಾಡ್ಸಂಗ್ ಮಾಡಿ, ಒಮ್ಮೆ ಅವ್ರಿಗೆ ಸೌಜನ್ಯಕ್ಕೆ ಮಾತಾಡ್ಸಂಗ್ ಮಾಡಿ ಖಾರದ ಪುಡಿ ಕಣ್ಣಿಗೆ ಏರ್ಸಿ ಅವ್ರ ಮ್ಯಾಗ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿದಾರೆ. ನಮ್ಮ ತಮ್ಮರು ಅನ್ನೋದ ಜಾಗೃತ ಒಂದು ಗಾಡಿಯಲ್ಲೇ ಹೋಗೋರು, ಕಣ್ಣಾಗ ಕಾರ್ ಬಿದ್ದಿದ್ರಿಂದ ಇವ್ರಿಗೆ ಏನು ಮಾತಾಡಕ್ಕಾಗಿಲ್ಲ. ಆ ಪ್ರಕಾರ ಯಾಕಂದ್ರೆ ಅವ್ರು ಸೀದಾ ಗಾಬರಿ ಆಯ್ಸಿಂದ ಗಾಡಿ ಹೋಗಿಸಿಂದ ಅಲ್ಲಿದ ಹೊರಗಡೆ ಬಂದಾರ ಕರ್ಸ್ಕೊಂಡು. ಆದ್ರೂ ಅವ್ರು ಏನದ ಆ ಜಂಬೆ ಚಾಕು ತಗೊಂಡು ಹೊಡಿಬೇಕು. ಮತ್ತು ಅವ್ರೊಂದು 5-6 ಜನ ಯಾರೋ ಅಪರಿಚಿತ ವ್ಯಕ್ತಿಗಳು ಇದ್ರ ಸರ್ ಅವ್ರ ಜೊತೆ, ನಮ್ಮ ತಮ್ಮರಿವರು. ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ಹುಡುಗ ಮಾತ್ರ ಪರಿಚಿತನೇ, ನಮ್ಮೂರಾಗ ಹುಟ್ಟು ಬೆಳೆದಂತ, ನಮ್ಗಿಂತ ಒಂದು 10-8 ವರ್ಷ ಸಣ್ಣವ. ಬಟ್ ಅವ ಯಾಕೆ ಈ ತರ ಮಾಡಿದ ಅನ್ನೋದು ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಅವನ ಜೊತೆ ನಮ್ದು ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ, ಯಾವುದೇ ವ್ಯವಹಾರ ಕುಡಿತೋಳು ವ್ಯವಹಾರ ಇಲ್ಲ. ಮತ್ತು ಅವ್ರ ಮನೆತನ ಬೆಳೂರು ಮನೆತನ ಅಂತಕ್ಕಂಥ ಅವ್ರನ್ನ ಒಳ್ಳೆ ಒಂದು ಸಹೋದರವಾಗಿ ಇವತ್ತಿಗೆ 50 ವರ್ಷದಿಂದ ಸಂಬಂಧಗಳು ಬಂದವು. ಆದ್ರೆ ಈ ಹುಡುಗ ಯಾವ ಕಾರಣದಿಂದ ಅದನ್ನ ಆ ತರ ಮೋಸ ಮಾಡಿ ಮಾತಾಡ್ಸೋ ನೆಪ ಮಾಡಿ ಯಾರನ್ನೊಂದು 8-10 ಜನರನ್ನ ಕಟ್ಕೊಂಡು ಅಲ್ಲಿ ಅವ್ರನ್ನ ವೇಟಿಂಗ್ ಒಳಗೆ ಕೂಡಿಸಿ ಸರ್ಚ್ ಮಾಡಿ ಹೊಂಚಿ ಹಾಕಿ ಇವ್ರಿಗೆ ಏನದ ಕೊಲೆ ಮಾಡ್ಬೇಕಂತ ಹೇಳಿ ಅವ್ರೇನದು ಅಟೆಂಪ್ಟ್ ಮಾಡ್ಯಾರ ಸರ್. ಇದು ಉದ್ದೇಶ ಏನಿರ್ಬೇಕು? ಉದ್ದೇಶ ನಮಗದು ಅರ್ಥ ಆಗ್ತಿಲ್ಲ ಸರ್. ಉದ್ದೇಶ ನೋಡ್ರಿ, ಈಗ ನಮಗ್ ವೈರಿ ಇದ್ರಪ್ಪ ಅಂತಂದ್ರೆ ಇಲ್ಲ, ಅವ್ರು ನಮಗೊಂದು ವೈರತ್ವದ ಮಾಡ್ಯಾರಂತ ಸಹಜವಾಗಿ ಬರುತ್ತೆ. ಈ ಹುಡುಗನ ಜೊತೆ ನಮ್ದು ವ್ಯವಹಾರ ಇಲ್ಲ, ಜಗಳಿಲ್ಲ, ಏನೋ ಅಂತ ಹೆಚ್ಚಿನ ದೋಸ್ತಿ ಇಲ್ಲ, ಯಾವುದೇ ವೈರತ್ವ ಇಲ್ಲ. ಆದ್ರೆ ನಾವು ಯಾಕೆ ಆ ತರ ಮಾಡಿದ್ನೋ, ಆ ಜನ 5-6 ಜನ ಹುಡುಗರು ಕಟ್ಕೊಂಡ್ಬಂದು ಅಷ್ಟು ಫಾಲೋ ಮಾಡೋ ಅವಶ್ಯಕತೆ ಏನಿತ್ತು ನಮಗೆ ತಿಳಿದಿಲ್ಲ. ಈಗ ನಾವು ಅದನ್ನ ನಿನ್ನೆ ಹಂಗೆ ಅದ ಘಟನೆ ಆದ ತಕ್ಷಣ ನಾವು ಬಂದು ನಮ್ಮ ಸ್ನೇಹಿತರೆಲ್ಲ ಬಂದು ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಜಲನಗರ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ಮಾಹಿತಿ ಕೊಟ್ಟು ಅದು ಕಣ್ಣ ಕಾರ್ ಬಿದ್ದಿದ್ದರಿಂದ ಮತ್ತೆ ಇಲ್ಲೆಲ್ಲ ಜಂಬೆಯಿಂದ ಚುಚ್ಚಾರ ಸರ್. ಇಲ್ಲೆಲ್ಲ ಟಾಕಿ ಬಿದ್ದವು, ಎಷ್ಟೋ ಇಲ್ಲಿ ಗಾಯ ಆಗ್ಯದ, ರಕ್ತ ಗಾಯ ಆಗ್ಯದ ಪೂರ. ಮತ್ತೆ ಕಾಲಿ ಗೇಟ್ ಆಗೈತಿ, ತಲಿ ಗೇಟ್ ಆಗೈತಿ. ಆಗ ನನ್ನ ತ್ರಾಸನ ಕಣ್ಣ ಕಾರ್ಪುಡಿ ಹಾಕೋಣ ಮತ್ತೆ 2 ಕಣ್ಣು ಪೂರ ಕಾಣ್ಲಾರ್ದಾಗ ನಾವು ದವಾಖಾನಿಗೆ ಕರ್ಕೊಂಬಂದು ಇಲ್ಲಿ ಆಸ್ಪತ್ರೆ ವತಿಯಿಂದ ಅವ್ರಿಗೆ ಮಾಹಿತಿ ಕೊಟ್ಟು MLCನೂ ಮಾಡಿಸಿದೀವಿ. ಅದಕ್ಕೆ ಈಗ ನಮ್ಮೆಲ್ಲ ಹಿರಿಯರು ಬರ್ತಾ ಇದಾರೆ, ಬಂದು ಈಗ ಏನಾದ್ರು ನಾವು ಫಿರ್ಯಾದಿನೂ ಕೊಡ್ತಾ ಇದೀವಿ ಸರ್. ಯಾವಾಗ ಸರ್ ಇದು ನಿನ್ನೆ ಸಾಯಂಕಾಲ 7:30 ಸರ್. ಮಾಡಿದ MLC ರಾತ್ರಿ ಮಾಹಿತಿ ಕೊಟ್ಟೆ ಸರ್. ಅಲ್ಲೇ ಮಾಡಿದ್ರ ಸರ್ ಶ್ರೀಕಾಂತ್ ಬೆಳೂರ್, ಶ್ರೀಕಾಂತ್ ಲಕ್ಷ್ಮಣ ಬೆಳೂರ್, ಮಲ್ಲಿಕಾರ್ಜುನ್ ಪಡ್ನಾಡ್ ಅಂತ ಹೇಳಿ. ಏನೇನ್ ಸರ್, ದಿನ ಹೋಗಂಗಲ್ಲಿ ಚಾಕಿಂಗ್ ಟೀ ಕುಡಕ್ ಹೋಗಿದ್ವಿ ಸರ್. ಫ್ರೆಂಡ್ ಸರ್ಕಲ್ ಫ್ರೆಂಡ್ಸ್ ಅವ್ರ ಕೂಡ್ತಿದ್ರು. ಒಂದ್ ಅರ್ಧ ತಾಸು ನಾವು ಡೈಲಿ ಅಲ್ಲಿ ಗಾಳಿ ವರ್ಕ್ ಹೋಗಿದ್ದೇವ್ರಿ. 7:30 ಆಗಿತ್ತು, ಬರಾಕ್ತಿದ್ದೇವ್ ಸರ್. ಅಲ್ಲಿ ಒಂದೊಂದ್ ಪರಿಚಯ ಹುಡುಗ್ರಿ, ನಮ್ಮ ಎಕ್ದಮ್ ಪರಿಚಯ ಹುಡುಗ್ರಿ. ಆದ್ರೆ ಹಿಂದಿನ 2 ದಿವಸದಿಂದ ಭೇಟಿಯಾಗಿದಾರ, ಮಾತಾಡಿದಾರೆ. ಇವತ್ತು ಬರಾಗ ಮಾತಾಡ್ಸಿದಾರ, ನೀವು ಯಾಕಪ್ಪಿ ಹೋಟೆಲ್ ಬಂದ್ ಆಗ್ಯದ, ಇವತ್ತು ಸೂಟಿ ಅನ್ನೋತಂದೆ. ಸೂಟಿ ರೀ ಅಣ್ಣ, ಇವತ್ತು ರವಿವಾರ ತಂದ್ರ ಅನ್ನೋದ್ರಿ ಕಾರಕಣ್ಣ ಹೋಗದ್ರಿ ಸರ್. ಕಾರಕಣ್ಣ ಹೋಗುದ್ರಿಗೆ ಸರ್ ಜಂಬೆ, ತಲ್ವಾರ, ಪಿಸ್ತೂಲ, ಕಂಟ್ರಿ ತಗೊಂಡ್ ಬಂದ್ ಇದು ಮಾಡಿರಿ ಸರ್. ನಾ ಹಂಗೆ ನನ್ನ ಜೀವನ ಹೊಡಿತಾರೆ ಇಡಂಗ್ಲ ಬಾತೆ, ಗಾಡಿ ಚಪ್ಪಲ್ ಎಲ್ಲಾ ಬಿಟ್ಟು ನಾ ಹಂಗೆ ಓಡಿದೆ ಸರ್. ಹಂಗೆ ಮಂದಿ ನನ್ನ ಜೀವ ಉಳಿಸಿರಕ್ಕಾಗಿಸಿ ಓಡಿದೆ ಸರ್. ಅಲ್ಲಿ ಯಾರೋ ಮಂದಿ ಗೋಳೆ ಆದ್ರೂ ಬಿಟ್ರಿ ಸರ್. ಹಂಗೆ ನಾವು ಹುಡ್ಕೋದ್ ಬಂದ್ ಎಲ್ಲ ಪೊಲೀಸ್ ಸ್ಟೇಷನ್ ನಮಗ್ ಬೇಕಾದವ್ರಿಗೆ ಎಲ್ಲ ನಾವು ಫೋನ್ ಹಚ್ಚಿದಾರೆ. ಕಣ್ಣ ಕಾರ ಹೋಗದ ಸರ್. ಎಷ್ಟು ನನಗ ಆ ಹುಡುಗ ಏನೋ ವೈಯಕ್ತಿಕ ಏನು ಇಲ್ರಿ, ಯಾರೋ ಕಾಣದ ಕೈ ಅವನಿಂದ ದುಡ್ಡು ಕೊಟ್ಟು ಮಾಡಿ ರಾಬ್ರಿ ಅದೇನೋ ಸುಪಾರಿ ಕೊಡುವಂತ ಲಕ್ಷಣ ಇದು ಸರ್. ಪೂರಾ ಪ್ರಿಪ್ಲಾನ್ ನನ್ನ ಮರ್ಡರ್ ಮಾಡ್ಬೇಕಂತೇಳಿ ಮಾಡಿ ಸರ್. ಇದು ಏನ್ ಸರ್, ಆ ಹುಡುಗನ ಅವ್ನು ಹಿಡಿದು ಮಾಡಿ ಇವ್ರು ಪೊಲೀಸ್ ಇವ್ರು ಇಲ್ಲ ಏನು ಮಾಡಿದ್ರೆ ಗೊತ್ತಾಕ ಸರ್. ನಾ ಯಾರ ಮ್ಯಾಗ ತಿಳ್ಬೇಕು ಹೇಳಿ ಸರ್. ಏನೋ ನಮ್ಮಂತ್ರ ಏನಿಲ್ಲ ಸರ್, ನಾವು ಉದ್ಯೋಗಸ್ಥರು ಅವು ಕೆಲಸ ಮಾಡ್ಕೊತವ್ರು. ನಾ ಯಾರ ಸರ್ ಹೇಳ್ಬೇಕು? ಗುರ್ತದ ಸರ್. ಅವ್ನು ಶ್ರೀಕಾಂತ್ ಬೆಳೂರ್ ಅಂತ ಹೇಳಿ ಸರ್. ಲಕ್ಷ್ಮಣ್ ಅವ್ರ ಆ ತಂದೆಯ ಸರ್ ರೀ. ಅದು ಇಟ್ಟಾಳಾಗಿ ನೋಡುದ್ರಿ. ಒಂದ್ 10-15 ವರ್ಷದಿಂದ ಅವ ಆರೋಪಿನ ಅದನ್ ಸರ್. ಎಲ್ಲದ್ರೊಳಗ ಎಲ್ಲಾ ಕಡೆ ಅವು ಸಣ್ಣ ಪುಟ್ಟ ರಾಬ್ರಿ, ಟೋಲ್ ನಾಕ ಇಂಥವೆಲ್ಲ ಇದಾವ್ರಿ.
ಆದ್ರೆ ಊರನ್ನ ಹುಡುಗರದು ಪರಿಚಯತ್ನ ಮಾತಾಡ್ಸಿದ್ರಿ, ಮಾತಾಡ್ಸಿ ಇಮಿಡಿಯೇಟ್ಲಿ ಕಣ್ಣ ಕಾರ ಹೋಗ್ಬಿಟ್ರಿ. ಜೊತೆಗೆ ಹಳಿ ದ್ವೇಷ ಏನು ಇಲ್ಲ ಸರ್, ಆ ಹುಡುಗನ ಜೊತೆ ನಮ್ದು ಏನೂ ಇಲ್ಲ ಸರ್ ವೈಯಕ್ತಿಕ. ನೀವು ಇಡೀ ಊರ ಎಲ್ಲಾ ನಗರ ಕೇಳ್ಕೊರಿ ಸರ್, ಏನೂ ಇಲ್ರಿ. ಆ ಹುಡುಗನ ಜೊತೆ ವೈಯಕ್ತಿಕ ಏನು ದ್ವೇಷ ಇಲ್ರಿ ಜಿಲ್ಲಾ SP ಸಾಹೇಬ್ರಿಗೆ ಏನ್ ಮನವಿ ಮಾಡ್ಬೇಕು ಸರ್. ಕೈ ಮುಗಿದು ಹೇಳ್ತೀನ್ರಿ, ನಮ್ಮಂತ ಸಂಸಾರಸ್ಥರು ಕುಟುಂಬಸ್ಥರು ನಮಗ ತಾಯಿ ತಂದಿದಾರ್ರಿ, ಮಕ್ಳು ಅದಾವು, 3 ತಿಂಗಳು ಕೂಸ್ ಅದಾವ್ರಿ ಸರ್. ನಮ್ಮಂತವ್ರು ಬದುಕಬಾರ್ದ್ರಿ. ಅವ್ರಿಗೆ ದಯವಿಟ್ಟು ನಾ ಮನವಿ ಮಾಡ್ತೇನ್ರಿ, SP ಸಾಹೇಬರು ಮತ್ತು ಗೃಹ ಮಂತ್ರಿ ಅವ್ರಿಗೆ, ರಾಜ್ಯ ಸರ್ಕಾರ CM ಅವ್ರಿಗೆ ಇದನ್ನೆಲ್ಲಾ ಎಲ್ಲಿಗೆ ಇದ್ರ ಹುಡಿ ಇದ್ರ ದಂಡಿಗೆ ಹಚ್ಚಿನ ಪೂರ ತನಿಖೆ ಮಾಡ್ಬೇಕ್ರಿ. ಇದು ವಜ್ಜ ಸರ್, ಬದುಕುದು ಆಗಾಕತ್ತಿಲ್ರಿ ಸರ್. ಈ ನಮ್ಮನೆ ಯಾರು ಕಣ್ಣ ಕಾರ ಹೋದ್ ಮಾಡ್ತಾರಿ, ಏನ್ ಮಾಡಾಕದ ಹೇಳ್ರಿ ಸರ್. ಇದು ಹಿಂತಳ ಏನದ ಏನ್ ಸುದ್ದಿ, ಅವ್ರು ಯಾರು ನೋಟಿಸ್ ಇಟ್ಟಿರ್ದಾರೋ, ಯಾರು ರೊಕ್ಕ ಕೊಟ್ಟು ಮಾಡಾಕತ್ತಾರ, ಇದನ್ನೆಲ್ಲ ತನಿಖೆ ಮಾಡಿ ಎಲ್ಲ ಅವ್ರನ್ನ ಎಡೆಮೂರಿ ಕಟ್ಟಿ ಅವ್ರಿಗೆ ಒಂದು ಸಾಮಾಜಿಕವಾಗಿ ಬದುಕಲಾಕ ಒಂದು ನಮಗ್ ಅವಕಾಶ ಮಾಡಿ ಕೊಡ್ಬೇಕ್ರಿ ಸರ್. ಇಲ್ಲಾಂದ್ರ ನಮಗ್ ಏನಾರ ಒಂದು ನಾವೇ ಬರ್ದು ಕೊಡೋತೇರಿ, ಒಂದು ಸತ್ ಬಿಡೋತೇವ್ರಿ, ಸತ್ ಬಿಡ್ತೇವ್ರಿ ನಾವೇ. ದ್ಯಾಮಗೊಂಡು ಸರ್. ಸರ್ ನಮ್ದು ಇಷ್ಟೇ ಸರ್ಕಾರಕ್ಕೆ ಆಗ್ರಹ, ಜಿಲ್ಲಾಡಳಿತಕ್ಕೆ, ಪೊಲೀಸ್ ಇಲಾಖೆಗೆ, ಸುಸಂಸ್ಕೃತರು ಇವತ್ತು ಸಮಾಜವಾಗಿ ಬದುಕೋದು ಕಠಿಣ ಆಗ್ಯದ. ನಮ್ಮಂತ ಎಜುಕೇಟೆಡ್ ಇವತ್ತು ಈ ತರ ಮೋಸಕ್ಕೊಳಗಾಗತ್ತದ. ಎಷ್ಟೋ ಸಣ್ಣ ಪುಟ್ಟ ವ್ಯಾಪಾರಿಗಳು ಇರ್ತಾರೆ, ಅಂತವ್ರ ಪರಿಸ್ಥಿತಿ ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು ಇರ್ತಾರೆ, ಅಂತವ್ರ ಪರಿಸ್ಥಿತಿ ಪ್ರತಿದಿನ ಕೊಲೆ ಸುಲಿಗೆ ದರೋಡೆ ಇದೊಂದು ಬಿಜಾಪುರದ ಮಾಮೂಲಿ ಆಗ್ಬಿಟ್ಟೈತಿ. ಅಂದ್ರೆ ಒಬ್ಬ ಸಾರ್ವಜನಿಕನ ಜೀವಕ್ಕೆ ಬೆಲೆನೇ ಇಲ್ಲಾರ್ದಂಗ ಆಗೈತಿ. ಅದಕ್ಕಾಗಿ ನಾನು ಪೊಲೀಸ್ ಇಲಾಖೆಗೆ ದಯವಿಟ್ಟು ನಿಮ್ ಮೂಲಕ ವಿನಂತಿ ಮಾಡ್ಕೊತೇನೆ, ಇಂಥ ದುಷ್ಕೃತ್ಯ ಮಾಡ್ತಕ್ಕಂತ ಕೆಟ್ಟ ಹುಳುಗಳನ್ನ, ಸಮಾಜಘಾತಕರನ್ನ ಅವ್ರನ್ನ ಎಲ್ಲಿದ್ದಲ್ಲಿ ಹುಡುಕಿ ಅವ್ರನ್ನ ಕಾನೂನು ಕಠಿಣ ಕ್ರಮ ತೋರಿಸಿಂದ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ಬೇಕು. ಅಂತವ್ರನ್ನೇನದ ಕಾನೂನಿನ ಅಡಿಯೊಳಗ ಅವ್ರಿಗೆ ಏನ್ ಅವ್ರ ಶಿಕ್ಷೆ ಕೊಡಕ್ ಸಾಧ್ಯ ಅದಲ್ಲ, ಆ ಒಂದು ಶಿಕ್ಷೆ ಕೊಟ್ಟಿಸಿಂದ ಇಂಥ ನಮ್ಮ ಎಲ್ಲ ಒಂದು ಸಾರ್ವಜನಿಕರಿಗೆ ಏನಾದೊಂದು ರಕ್ಷಣೆ ಕೊಡ್ತಕ್ಕಂತ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ, ಜಿಲ್ಲಾಡಳಿತ ಮೇಲೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ಇವತ್ತು ಅವರು ನಿನ್ನೆ ಪರಿಸ್ಥಿತಿ ನೋಡಿದ್ರೆ ಬದುಕಿ ಬಂದಿದ್ದೆ ಕಠಿಣ. ಇವತ್ತು ಯಾರೇ ಇದ್ರು ಒಂದು ಎದುರೋ ಬದ್ರ ಬಂದ್ರೆ ಏನೋ ಒಂದು ಆಗ್ಬೋದು, ಒಂದೇಟ್ ಅವ್ರು ಹೊಡಿಬೋದು, ಇವ್ರು ಹೊಡಿಬೋದು. ನಮ್ಮ ವೈಯಕ್ತಿಕ ಯಾವುದೇ ಒಂದು ದ್ವೇಷ ಇಲ್ಲ, ಜಗಳಿಲ್ಲ. ಇವತ್ತು ನೀವು ನಮ್ಮ ಬಗ್ಗೆ ಊರಾಗ ಹೋಗಿ ನಮ್ಮ ಹೆಸರು ಕೇಳಿದ್ರು ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲ. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಉದ್ಯೋಗ ಮಾಡ್ಕೋತೀವಿ, ಇವತ್ತು ನಾವು ಸಿಟಿ ಒಳಗತ್ತೀವಿ, ನಾವೆಲ್ಲರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿವಿ. ಹೀಗಿರುವಾಗ ನಮಗೆ ಯಾರ ಮೇಗೂ ದ್ವೇಷ ಇಲ್ಲ. ಸದ್ಯದ ಮಟ್ಟಿಗೆ ಮೇಲ್ನೋಟಕ್ಕೆ ಎಲ್ಲೋ ನಮ್ಗೊಂದು ಸಂದೇಹ ಬರ್ತಾ ಇದೆ, ಈ ಹುಡುಗನ ಜೊತೆಗೂ ನಮ್ಗ ದ್ವೇಷ ಇಲ್ಲ, ಯಾವುದೇ ಕೊಡುತ್ತೋಳು ವ್ಯವಹಾರ ಇಲ್ಲ. ಮತ್ತೆ ಇವ್ನ ಯಾಕೆ ಈ ತರ ಒಂದ್ ಮೋಸ ಮಾಡಿದ, ಅದು ಮಾತಾಡ್ಕೋತ ಅವನೇ ಹೊಂಟವನೇ, ಇವರು ಎದ್ದು ಬರೋ ಟೈಮ್ನಾಗ ಮಾತಾಡ್ಸ್ತಾರಪ್ಪ. ನಿಂದ್ರಿಸಿ ಸೌಜನ್ಯಕ್ಕೆ ಮಾತಾಡ್ಸುವಂತ ವ್ಯಕ್ತಿ ಇವತ್ತು ನಮಗ ಕಣ್ಣ ಕಾರ್ಪುಡಿ ಹಾಕಿ ಅಂತ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಜೀವ ತೆಗೆಯುವಂತ ಯೋಜನೆ ಹಾಕೊಂಡ್ ಬಂದಾರಂದ್ರೆ ಎಂತ ಸಮಾಜಘಾತಕ ಜನಸಾಮಾನ್ಯರ ಪರಿಸ್ಥಿತಿ ಏನು. ಇದು ತಿಂಗಳಿಗೆ 15 ದಿವಸಕ್ಕೆ ಬಿಜಾಪುರ ನಗರದಲ್ಲಿ ಇದೊಂದು ಆಟಿಕೆ ಸಮಯ ಆಗ್ಬಿಟ್ಟೈತಿ, ಇದೊಂದು ಆಟ ಆಗ್ಬಿಟ್ಟೈತಿ. ಅದಕ್ಕೆ ದಯವಿಟ್ಟು ಇದನ್ನ ಸರ್ಕಾರ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿ, ಇಂಥವ್ರು ಇವ್ರ ಮಾಹಿತಿ ಇರೋ ಪ್ರಕಾರ ಅವ್ರ ಹತ್ರ ಕಂಟ್ರಿ ಪಿಸ್ತೂಲ್ ಇರ್ತಾವು, ಏನೇನೋ ವೆಪನ್ಸ್ ಇರ್ತಾವು, ಆ ಮಾರಕಾಸ್ತ್ರಗಳು, ಜಂಬೆ, ಚಾಕು ಇಟ್ಕೊಂಡು ರೋಡ್ ರಾಬರಿ ಮಾಡೋದು, ಕುತ್ತವ್ರಿಗೆ ಈ ತರ ಬಂದು ಹೊಡುದು, ರೊಕ್ಕ ಕಸ್ಬೋದು, ಯಾರೋ ಒಂದು ದುಡ್ಡು ಕೊಟ್ಟಿರ್ತೇವೆ ಅದನ್ನ ಹೊಡಿಯೋದು, ಇಂಥೆಲ್ಲ ದುಷ್ಕೃತ್ಯಗಳು ಆಗ್ಬಾರ್ದು ಇಂಥ ದೊಡ್ಡ ನಗರದೊಳಗ. ಅದಕ್ಕೆ ನಾವು ಈ ಮೂಲಕ ವಿನಂತಿ ಮಾಡೋದು ಇಷ್ಟೇ, ನಮಗೇನಾದ ನೊಂದವ್ರ ಬದುಕಿಗೆ ಏನಾದ್ರು ನಮಗ ಒಂದು ಆಸರೆ ಆಗ್ಬೇಕು ಸರ್ಕಾರ. ನಮ್ಮ ಈ ಒಂದು ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು. ಇದನ್ನ ಕಾನೂನು ರೀತಿ ಬಹಳ ಕಠಿಣವಾಗಿ ಕ್ರಮ ತಗೋಬೇಕಂತ ನಾನು ಪೊಲೀಸ್ ಇಲಾಖೆ ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।